ಇದು ಯಾವುದೇ ಮಿಷಿನ್ ಆಗಿ ರಿಪೇರಿ ಆಗಿದ್ಯಾ, ನಾನು ನಿಮ್ಗೆ ಸರ್ವಿಸ್ ಕೊಡ್ತೀನಿ. ಅದೇ ರೀತಿ ನಿಮ್ ಮನೆಯಲ್ಲಿ ಆಗಿರ್ಬೋದು, ಇಲ್ಲ ಮದ್ವೆ ಆಗಿರ್ಬೋದು, ಯಾವುದೇ ರೀತಿ ಫಂಕ್ಷನ್ಗೆ ಡೆಕೋರೇಷನ್ ಮಾಡೋರು ಬೇಕಾ, ನಾನ್ ಕಳ್ಸ್ಕೊಡ್ತೀನಿ. ಅದೇ ರೀತಿ ನಿಮ್ಗೆ ಎಲ್ಲಾ ರೀತಿಯ ಬ್ಲೌಸ್, ಲೇಡೀಸ್ ಟೈಲರಿಂಗ್ ಎಲ್ಲ ನಿಮ್ ಕಲಿಬೇಕಾ, ನಾನ್ ಕಳ್ಸ್ಕೊಡ್ತೀನಿ. ಕಂಪ್ಲೀಟ್ ಈ ವಿಡಿಯೋ ನೋಡಿ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಗೋಪಿ ಕುಮಾರ್ ಕ್ರಿಶ್ಚಿಯನ್ ಚಾನೆಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ JP ನಗರ್ 7 ಪೇಜ್ ಇಂದ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂತಂದ್ರೆ, ಮಿಷಿನ್ ನ ರಿಪೇರಿ ಮಾಡೋದು, ತುಂಬಾ ಎತ್ಕೊಂಡು ಹೋಗೋದು, ಎತ್ಕೊಂಡ್ ಬರೋದು, ಇಲ್ಲ ಮನೇಲಿ ಇರೋರಿಗೆ ಆಗಿರ್ಬೋದು, ಇಲ್ಲ ಶಾಪ್, ಇವಾಗ ನಮ್ ತರ ಶಾಪ್ ಇಟ್ಕೊಂಡಿದ್ರೆ ರಿಪೇರಿ ಬಂತಂದ್ರೆ ಶಾಪ್ಗೆ ಎತ್ಕೊಂಡು ಹೋಗಿ ಒಂದಿನ ಕೊಡ್ಬೇಕು, ಮತ್ತೆ ದಿನ ಎತ್ಕೊಂಡ್ ಬರೋದು, ಈ ತರ ತುಂಬಾ ಪ್ರಾಬ್ಲಮ್ಸ್ ಅನ್ನ ಇರುತ್ತೆ. ಅದಕ್ಕೋಸ್ಕರ ನಾವು ನಮ್ಮ ಹತ್ರನೇ ಒಂದು ಮೆಕ್ಯಾನಿಕ್ ಅನ್ನೋದು ಇಟ್ಕೊಂಡಿದೀವಿ. ಅವ್ರು ಯಾವ ರೀತಿ ಸರ್ವಿಸ್ ನಿಮ್ಗೆ ಕೊಡ್ತಾರೆ ಅಂತಂದ್ರೆ, ನೀವು ಮನೇಲಿ ಆಗಿರ್ಬೋದು, ಶಾಪಲ್ಲಿ ಆಗಿರ್ಬೋದು, ಓವರ್ ಆಲ್ ಬೆಂಗಳೂರಲ್ಲಿ ನೀವ್ ಎಲ್ಲೇ ಇರಿ, ನಿಮ್ ಲೊಕೇಶನ್ಗೆ ಅವ್ರು ಬಂದು ನಿಮ್ ಮುಂದೆ ನೀಟಾಗಿ ಮಿಷಿನ್ ಅನ್ನೋದು ನೀಟಾಗಿ ರಿಪೇರಿ ಮಾಡಿ, ನಿಮ್ ಮುಂದೆ ನೀವೇ ಸ್ವಲ್ಪ ಹೊತ್ತು ಹೊಲ್ದು ನೋಡಿ ಎಲ್ಲ ಕರೆಕ್ಟ್ ಆಗಿದೆ ಅಂತಂದ್ರೆ ನಿಮ್ಗೆ ಸರ್ವಿಸ್ ಚಾರ್ಜ್ ಅನ್ನೋದು ತಗೊಂಡು, ಮತ್ತೆ ಡಿಸ್ಟೆನ್ಸ್ ತುಂಬಾ ದೂರ ಇದ್ರೆ ಏನ್ ಮಾಡ್ತಾರೆ, ಅವ್ರಿಗೆ ಪೆಟ್ರೋಲ್ ಚಾರ್ಜ್ ಅಂದ್ರೆ ಎಕ್ಸ್ಟ್ರಾ ಪೇ ಮಾಡ್ಬೇಕಾಗುತ್ತೆ. ಅದಾದ್ಮೇಲೆ ಪೇರ್ ಪಾರ್ಟ್ಸ್ ಏನೇ ಆಗಿರ್ಬೋದು, ಟೋಟಲ್ ಈ ತರ ನಾರ್ಮಲ್ ಹೆಡ್ ಆಗಿರ್ಬೋದು, ಇಲ್ಲ ಜಾಕ್ ಮಿಷಿನ್ ಆಗಿರ್ಬೋದು, ಎಲೆಕ್ಟ್ರಿಕ್ ಮಿಷಿನ್ ಆಗಿರ್ಬೋದು, ಎಲ್ಲಾ ರೀತಿಯ ಟೈಲರಿಂಗ್ ಮಿಷಿನ್ ಅನ್ನೋದು ರಿಪೇರಿ ಮಾಡಿ ಕೊಡ್ಲಾಗ್ತಾ ಇದೆ. ಅದಕ್ಕೋಸ್ಕರ ಪ್ರತಿಯೊಂದು ತುಂಬಾ ಜನ, ನಾನು ಒಂದು ನಾರ್ಮಲ್ ಆಗಿ ನಾವು ಮಿಷಿನ್ ಸರ್ವಿಸ್ ಯಾವ ತರ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಂದು ಸಿಂಪಲ್ ಆಗಿ ಒಂದು ವಿಡಿಯೋ ಅನ್ನೋದು ಮಾಡಿದೆ. ಅದರಿಂದ ತುಂಬಾ ಜನ ನನಗೆ ಫೋನ್ ಮಾಡಿ ಕೇಳೋದೊಂದು, ಸರ್ ನಮ್ಮ ಮಿಷಿನ್ ಈ ತರ ಆಗಿದೆ, ಮೆಕ್ಯಾನಿಕ್ ಎತ್ಕೊಂಡು ಹೋಗ್ಬೇಕು, ಮತ್ತೆ ಎತ್ಕೊಂಡ್ ಬರ್ಬೇಕು, ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಮನೇಲಿ ಇರೋರಿಗೆ ಅಂತ ತುಂಬಾ ಜನ ಫೋನ್ಸ್ ಇದೆ ಜಾಸ್ತಿ ಬರ್ತಾ ಇದೆ. ಅದಕ್ಕೋಸ್ಕರ ನಾನು ಇವತ್ತಿನ ವಿಡಿಯೋದಲ್ಲಿ ಒಂದು ಮೆಕ್ಯಾನಿಕ್ ನ ಇಟ್ಕೊಂಡು ನಿಮ್ಗೋಸ್ಕರ ಅಂತಾನೆ ಸರ್ವಿಸ್ ಅನ್ನೋದು ಕೊಡ್ತಾ ಇದ್ದೀನಿ. ಯಾವ ರೀತಿ ಅಂತಂದ್ರೆ, ನಾನು ಹೇಳಿದ್ನಲ್ಲ, ಇವಾಗ ನೀವು ಫೋನ್ ಮಾಡಿ ಒಂದಿನ ಹೆಚ್ಚು ಕಮ್ಮಿ ಆಗ್ಬೋದು, ಅರ್ಜೆಂಟ್ ಇದ್ರೆ ಒಂದೇ ದಿನದಲ್ಲಿ ಬರ್ತಾರೆ. ಬಂದು ನಿಮ್ ಮುಂದೆ ನೀಟಾಗಿ ಪೇರ್ ಪಾರ್ಟ್ಸ್ ಹೋಗಿರ್ಬೋದು, ನಿಮ್ಗೆ ಏನ್ ಪ್ರಾಬ್ಲಮ್ ಆಗಿದೆ ನೀಟಾಗಿ ಅದನ್ನ ಒಂದು ವಿಡಿಯೋ ಮಾಡಿ ನಮಗ್ ಕಳ್ಸಿದ್ರೆ, ಮೆಕ್ಯಾನಿಕ್ ಅದನ್ನ ನೋಡ್ಬಿಟ್ಟು ಏನ್ ಪ್ರಾಬ್ಲಮ್ ಆಗಿರ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಪೇರ್ ಪಾರ್ಟ್ಸ್ ತಗೊಂಡು ನಿಮ್ ಮನೆಗೆ ಬಂದು ನೀಟಾಗಿ ರಿಪೇರಿ ಅನ್ನೋದು ಮಾಡ್ಕೊಡ್ತಾಗುತ್ತೆ. ಅದೇ ರೀತಿ ನಿಮ್ಗೆ ಏನಾದ್ರು ಆ ಪೇರ್ ಪಾರ್ಟ್ಸ್ ಏನು ಹೋಗಿಲ್ಲ ಸರ್, ಜಸ್ಟ್ ಎಲ್ಲ ನೀಟಾಗಿ ಸರ್ವಿಸ್ ಅನ್ನೋದು ಮಾಡಿ ಸೆಟ್ಟಿಂಗ್ ಮಾಡಿ ನೀಟಾಗಿ ರೀಸೆಟ್ಟಿಂಗ್ ಮಾಡ್ಬಿಟ್ಟು ಬಂದಿದ್ದಾರೆ ಅಂದ್ರೆ ಬರೀ ಸರ್ವಿಸ್ ಚಾರ್ಜ್ ಅಷ್ಟೇ ಇರುತ್ತೆ. ನಿಮ್ಗೆ ಪೇರ್ ಪಾರ್ಟ್ಸ್ ಯಾವ್ದೋ ಚಾರ್ಜಸ್ ಇರಲ್ಲ. ಮತ್ತೆ ಅದನ್ನ ರಿಟರ್ನ್ ತಗೊಂಡ್ ಬಂದ್ಬಿಟ್ಟು ಅದನ್ನ ನಾವು ಬೇರೆಯವ್ರಿಗೆ ಹಾಕ್ತಿವಿ. ಅದ್ರ ಪೇರ್ ಪಾರ್ಟ್ಸ್ ಚಾರ್ಜಸ್ ಅನ್ನೋದು ಯಾವ ರೀತಿಯಾಗಿ ನಿಮ್ಗೆ ಹಾಕೋದಿಲ್ಲ. ಯಾವ್ದು ನಿಮ್ ಪೇರ್ ಪಾರ್ಟ್ಸ್ ಹೋಗುತ್ತೆ ಅದು ಮತ್ತೆ ಸರ್ವಿಸ್ ಚಾರ್ಜ್ ಅಷ್ಟೇ ಇರುತ್ತೆ, ಎಕ್ಸ್ಟ್ರಾ ಯಾವ್ದೇ ಕಾರಣಕ್ಕೂ ತಗೊಳ್ಳ. ಏನು ತುಂಬಾ ದೂರ ಇದೆ, ಪೆಟ್ರೋಲ್ ಸರ್ವಿಸ್ ಚಾರ್ಜಸ್ ತಗೊಂತಾರ ಅಷ್ಟೇ. ಅದೇ ಎಲೆಕ್ಟ್ರಿಕ್ ಮಿಷಿನ್ ಆಗಿ ಯಾವುದೇ ಎಲ್ಲಾ ರೀತಿಯ ಟೈಲರಿಂಗ್ ಮಿಷಿನ್ ನ ಮಾಡ್ಕೊಡ್ತೀವಿ. ಅದೇ ರೀತಿಯ ಡೆಕೋರೇಷನ್ ವಿಷಯಕ್ಕೆ ಬಂದಾಗ, ನಮ್ಮ ಹತ್ರ ಒಬ್ಬರ ಡೆಕೋರೇಷನ್ ಇದಾರೆ. ಅವ್ರೆ ನಾವು ಸಿಂಪಲ್ ಆಗಿ ಮನೆಯಲ್ಲಿ ಬರ್ತ್ಡೇ ಮಾಡ್ಕೊಳ್ಳೋದು ಫಂಕ್ಷನ್ ಗಿಂತ ಬೆಲೂನ್ ಡೆಕೋರೇಷನ್, ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅವರು ಒಂದು ಸಿಂಪಲ್ ಫಂಕ್ಷನ್ ಮಾಡ್ತಾರೆ. ಆ ವಿಡಿಯೋದಲ್ಲಿ ನಿಮ್ಗೆ ನೀಟಾಗಿ ತಿಳಿಸ್ಕೊಡ್ತಾ ಇದೆ. ಅದ್ರದ್ದು ಸಮೇತ ನಮ್ಮ ಹತ್ರ ಇದೆ. ಮನೇಲಿ ಸಿಂಪಲ್ ಆಗಿ ಬರ್ತ್ಡೇ ಫಂಕ್ಷನ್ ಮಾಡ್ಕೊಂಡ್ರು ಸಮೇತ ಪರವಾಗಿಲ್ಲ, ಇಲ್ಲ ಮದುವೆ ಮಾಡ್ಕೊಂಡ್ರು ಪರವಾಗಿಲ್ಲ. ನಿಮ್ಗೆ ಯಾವ ರೀತಿ ಸೆಲೆಬ್ರೇಷನ್ ಮಾಡ್ಬೇಕು, ಯಾವ ರೀತಿ ಡೆಕೋರೇಷನ್ ಮಾಡ್ಬೇಕು, ಆ ಬಜೆಟ್ ತಂಗೆ ನಿಮ್ಗೆ ಯಾವ ಗ್ರ್ಯಾಂಡ್ ಬೇಕು ಅನ್ನೋದ್ರ ಬಗ್ಗೆ ಅದ್ರದ್ದು ಒಬ್ರು ಇದಾರೆ ನಮ್ಮ ಹತ್ರ ಡೆಕೋರೇಷನ್ ಮಾಡೋರು. ಅದ್ರ ಬಗ್ಗೆನು ನೀವು ಏನೇ ಫಂಕ್ಷನ್ ಮಾಡ್ಕೊಂಡಿದ್ರು, ಓವರ್ ಆಲ್ ಬೆಂಗಳೂರಲ್ಲಿ ಎಲ್ಲೇ ಇದ್ರು ಸಹ ನಮ್ಗೆ ಈ ತರ ಫಂಕ್ಷನ್ ಮಾಡ್ಕೊಂಡ್ರೆ ಎಷ್ಟು ಬಜೆಟ್ ಹಾಕ್ಬೋದು, ನಾಮಕರಣಕ್ಕೆ ಆಗಿರ್ಬೋದು, ಬರ್ತ್ಡೇಗೆ ಆಗಿರ್ಬೋದು, ಮದುವೆಗೆ ಆಗಿರ್ಬೋದು, ಏನೇ ಫಂಕ್ಷನ್ ಯಾವ್ದೇ ಫಂಕ್ಷನ್ ಇರ್ಲಿ, ಫ್ಲವರು ಮತ್ತೆ ಬಲೂನ್ ಡೆಕೋರೇಷನ್ ಪ್ಲಸ್ ಬ್ಯಾಕ್ ಗ್ರೌಂಡ್ ಡೆಕೋರೇಷನ್ ಎಲ್ಲಾ ರೀತಿನೂ ನೀವು ಯಾವ ರೀತಿ ನಿಮ್ ಫಂಕ್ಷನ್ ಇರುತ್ತೋ ಅದಕ್ಕೆ ತಕ್ಕಂಗೆ ನಾವು ಕೆಲವೊಂದು ವಿಡಿಯೋಸ್ ನ ಫೋಟೋಸ್ ನ ತೋರಿಸ್ತೀವಿ. ಏನ್ ಫಂಕ್ಷನ್ ಏನಂತ ತಿಳ್ಕೊಂಡು ಅದರದ್ದೇ ಅಂತ ಕೆಲವೊಂದು ಫೋಟೋಸ್ ವಿಡಿಯೋಸ್ ತೋರಿಸ್ತೀವಿ. ಇದು ಯಾವ ರೀತಿ ನಿಮ್ಗೆ ಬೇಕನ್ಸೋ ನಿಮ್ಗೆ ಅನುಕೂಲ ಆಗೋ ರೀತಿಯಲ್ಲಿ ನಾವು ಡೆಕೋರೇಷನ್ ಅದು ಮಾಡ್ಕೊಡ್ತೀವಿ. ಅದ್ರ ಸಮೇತ ನಮ್ಮ ಹತ್ರ ಇದ್ದಾರೆ. ಮತ್ತೆ ಅದೇ ರೀತಿ ನಮ್ ಟೈಲರಿಂಗ್ ಗೆ ಬಂದಾಗ, ನೆಕ್ಸ್ಟ್ ನಮ್ ಟೈಲರಿಂಗ್ ವಿಷಯಕ್ಕೆ ಬಂದಾಗ, ನಿಮ್ಗೆ ಯಾರಿಗೆ ಯಾವುದೇ ರೀತಿಯಲ್ಲಿ ಡೌಟ್ ಇದ್ರು ಸಮೇತ ಅದನ್ನ ಫೋಟೋ ಕಳಿಸಿ, ಇಲ್ಲ ವಿಡಿಯೋ ಮಾಡಿ ಕಳಿಸಿ. ಅವಾಗ ನಾನು ತಿಳ್ಕೊಂಡು ನಿಮ್ಗೆ ಲೈವ್ ಅಲ್ಲಿ ತೋರಿಸ್ಕೊಡ್ತೀನಿ. ವಿಡಿಯೋ ಕಾಲ್ ಮಾಡಿದ್ರೆ ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ. ಇಲ್ಲ ಅಂತಂದ್ರೆ ಸಂಡೇ ಟೈಮ್ ಫೋನ್ ಮಾಡ್ಕೊಂಡ್ ಬನ್ನಿ ಅಂತ ಈ ದಿನ ನಿಮ್ಗೆ ಹೇಳ್ತಾ ಇದ್ದೆ. ಆದ್ರೆ ಇಲ್ಲಿಂದ ಏನ್ ಮಾಡ್ತಾ ಇದೀನಿ, ನೀವು ಯಾವ್ದೇ ದಿನ ಆಗಿರ್ಬೋದು ಫೋನ್ ಮಾಡ್ಕೊ ಬನ್ನಿ. ಇಲ್ಲಿ ನಮ್ಗೆ ಕ್ಲೈಂಟ್ ಬಂದಾಗ, ಕಸ್ಟಮರ್ ಬಂದಾಗ ಸ್ವಲ್ಪ ಹೊತ್ತು ವೈಟ್ ಮಾಡಿ, ಬೇಜಾರ್ ಮಾಡ್ಕೋಬೇಡಿ. ಅದ್ ಅವ್ರು ಹೋದ್ಮೇಲೆ ನಾನು ನಿಮ್ಗೆ ನಿಮ್ ಮುಂದೆನೆ ಮಾರ್ಕ್ ಹಾಕಿ ಕಟಿಂಗ್ ಮಾಡಿ ನಿಮ್ಗೆ ಒಂದ್ ಕಟಿಂಗ್ ಅನ್ನೋದು ಮಾಡ್ಕೊಡ್ತೀನಿ. ಅದ್ರದ್ದು ಕಟಿಂಗ್ ಚಾರ್ಜಸ್ ಮಾತ್ರ ಇರುತ್ತೆ. ನಮ್ದು ಏನೇ ನಿಮ್ಗೆ ಡೌಟ್ಸ್ ಹೇಳ್ಕೊಡ್ತೀನೋ ಅದ್ರ ಚಾರ್ಜಸ್ ಇರಲ್ಲ. ನೀವು ಅದನ್ನ ಕಟಿಂಗ್ ಎತ್ಕೊಂಡೋಗಿ ನೀವು ಮಾರ್ಕ್ ಮನೆಗೆ ಅದ್ರ ಮೇಲೆ ಇಟ್ಟು ನೋಡ್ಕೋಬಹುದು, ಇಲ್ಲ ಕಟಿಂಗ್ ಮಾಡಿ ನಿಮ್ದು ಹೊಲ್ಕೊಂಡು ಫಿಟ್ಟಿಂಗ್ ಚೆಕ್ ಮಾಡ್ಕೋಬಹುದು. ಅದೇ ರೀತಿ ನೀವು ನೋಡಿ, ಇದು ಪ್ಯಾಟರ್ನ್ಸ್ ಇರುತ್ತೆ. ಇದು ಹೊಸ ಪ್ಯಾಟರ್ನ್ಸ್ ನಾವು ನಮ್ಮ ಶಾಪಲ್ಲಿ ಟ್ರಯಲ್ಗೆ ಅಂತ ಹಾಕಿದೀವಿ. ಅದೇ ರೀತಿ ನೀವು ತುಂಬಾ ದೂರ ಇರೋ ಸರ್ ಬರಕ್ ಆಗಲ್ಲ ಅನ್ನೋರ್ಗೆ ಏನ್ ಮಾಡ್ತೀವಿ, ಈ ತರ ಪ್ಯಾಟರ್ನ್ಸ್ ಅನ್ನೋದು ಇರುತ್ತೆ. ನೋಡಿ, ಫ್ರಂಟ್ ಬ್ಯಾಕ್. ಸಪೋಸ್ ಇಲ್ಲಿವರೆಗೂ ಬ್ಲೌಸ್, ಇದು ಫ್ರಾಕು ಬ್ಲೌಸ್ ಅದ್ ಏನ್ ಮಾಡ್ತೀವಿ, ಇಲ್ಲಿವರೆಗೂ ಎಂಡ್ ಮಾಡ್ತೀವಿ. ನೋಡಿ, ಫಿಟ್ಟಿಂಗ್ ಅನ್ನೋದು ಏನೋ ಚೇಂಜ್ ಬರಲ್ಲ, ಸ್ಲೀವ್ಲೆಸ್ ಇದೆ. ಸ್ಲೀವ್ಸ್ ಹಾಕೊಂಡ್ರೆ ಸೇಮ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಮತ್ತೆ ಸ್ಲೀವ್ಸ್ ಅಲ್ಲಿ ಸ್ವಲ್ಪ ತುಂಬಾ ಜನಕ್ಕೆ ರಿಂಕಲ್ಸ್ ಬರೋದು, ಇಲ್ಲ ಆರ್ಮಲ್ ರಿಂಕಲ್ಸ್ ಬರೋದು,
ಮತ್ತೆ ನೋಡಿ ಈ ಶೋಲ್ಡರ್ ಡಿಸ್ಟೆನ್ಸ್ ನೋಡಿ, ನಮ್ಗೆ ಬೊಮ್ಮೆಗೆ ಹಾಕೋದ್ರ ಸಮೇತ ನಾವು ಹಾಕೊಂಡ್ರ ಸಮೇತ ಯಾರೇ ಹಾಕೊಳ್ಳಿ ಫಿಟ್ಟಿಂಗ್ ಅನ್ನೋದು ಈ ತರ ಬರ್ಬೇಕಾಗುತ್ತೆ ನೋಡಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಎಷ್ಟು ಈ ಡಿಸ್ಟೆನ್ಸ್ ಇದೆ, ಮತ್ತೆ ಇದು ಎಷ್ಟು ಡೀಪ್ ಇದ್ರೆ ಎಷ್ಟು ಬ್ರಾಡ್ ತಗೋಬೇಕು ಈ ತರ. ಮತ್ತೆ ಫ್ರಂಟ್ ಈ ನೆಕ್ ಶೇಪ್ ಎಲ್ಲ ಎನಿ ನೆಕ್ ಶೇಪ್, ಯಾವುದೇ ನೆಕ್ ಶೇಪ್ ತಗೊಂಡು ನೆಕ್ ಶೇಪ್ ತಕ್ಕಂಗೆ ಡೀಪ್ ಎಷ್ಟು ಮೇಲೆ ತಗೋಬೇಕು, ಡೌನ್ ತಗೋಬೇಕು, ಬ್ರಾಡ್ ತಗೋಬೇಕು ಅನ್ನೋದು ಪ್ರತಿಯೊಂದು ನಮ್ ಕ್ಲಾಸಸ್ ಅಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀನಿ. ಆಸಕ್ತಿ ಇರೋರು ನಮ್ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ಕಾಲ್ ಮಾಡಿ, ಇಲ್ಲ ವಾಟ್ಸ್ಆಪ್ ಅಲ್ಲಿ ಹಾಯ್ ಅಂತ ಕಳಿಸಿ. ಖಂಡಿತವಾಗ್ಲೂ ಯಾರಿಗೆ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ತೀನಿ. ತುಂಬಾ ದಿನ ಆಯ್ತು ವಿಡಿಯೋಗಳ ಮಾಡಿ, ಯಾರೋ ಬೇಜಾರ್ ಮಾಡ್ಕೊಬಿಡಿ. ನಾಳೆಯಿಂದ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದೀನಿ, ಓಕೆನಾ. ಸ್ಲೀವ್ಲೆಸ್ ಇರ್ಲಿ, ಸ್ಲೀವ್ಸ್ ಇರ್ಲಿ, ಮತ್ತೆ ಸ್ಲೀವ್ಸ್ ಅಂತ ಸಪರೇಟ್ ವಿಡಿಯೋ ಮಾಡಿದೀನಿ. ಆತರ ಪ್ರತಿಯೊಂದನ್ನು ಅಷ್ಟೇ ಲಂಗ ಎಷ್ಟೇ ಬಟ್ಟೆ ಇದ್ರು ಯಾವ ತರ ಒಂದೊಂದು ಇಂಚೆ ಫಿಟ್ ಇಡ್ಬೇಕು ಅಂದ್ರೆ ಪ್ರತಿಯೊಂದನ್ನು ಒಂದೊಂದು ವಿಡಿಯೋ ಮಾಡಾಕಿದೀನಿ. ಅದ್ರ ಲೀಸ್ಟ್ ಅಲ್ಲಿ ನಮ್ ಚೆಕ್ ಮಾಡ್ಕೊಳ್ಳಿ. ನಮ್ ಚಾನಲ್ ತುಂಬಾ ಹೆಚ್ಚು ಕಮ್ಮಿ 500 ವಿಡಿಯೋಸ್ ಮೇಲೆ 600 ವಿಡಿಯೋಸ್ ಆಗಿರ್ಬೋದು ಸಮಥಿಂಗ್. ಅಷ್ಟು ವಿಡಿಯೋಸ್ ಅಲ್ಲಿ ಮಾಡಿದೀನಿ. ಲೀಸ್ಟ್ ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ಪ್ರತಿಯೊಂದು ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲೇ ಮಾಡ್ಕೊಟ್ಟಿದೀನಿ. ಅದೇ ರೀತಿ ನಾನು ಕಷ್ಟಪಟ್ಟು ಕಲ್ತಿದ್ದೀನಿ, ಆದ್ರೆ ನಾನು ಇಷ್ಟಪಟ್ಟು ಕಲಿಸ್ತಾ ಇದ್ದೀನಿ. ಕಲ್ಸಕ್ ನಾನ್ ರೆಡಿ ಇದ್ದೀನಿ, ಕಲಿಯಕ್ಕೆ ನೀವು ರೆಡಿ ಇರ್ಬೇಕು. ಕಲಿಯೋದೇ ಅಷ್ಟೇ ಅಲ್ಲ, ನಿಮ್ಗೆ ಎಷ್ಟೋ ಜನಕ್ಕೆ ಎಷ್ಟೋ ರೀತಿಯಾಗಿ ಡೌಟ್ ಅನ್ನೋದು ಇರುತ್ತೆ. ಶೋಲ್ಡರ್ ಇಷ್ಟೇ ಹೆಂಗ್ ಇಟ್ಕೋಬಹುದು ನೀವು ಅಂದಾಜಾಗಿ, ಎಷ್ಟೇ ನೀವು ಹೆಂಗ್ ಇಡ್ತೀರಾ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಸರ್ ಅದು ಮೈಂಡ್ ಅನ್ನೋದು ಚೇಂಜ್ ಆಗ್ಬೇಕು. ನಮ್ ಮೈಂಡ್ ಗೇಮ್ ಅನ್ನೋದು ಇರುತ್ತಲ್ಲ ಆ ತರ. ಯಾವ ರೀತಿ ಅಂತಂದ್ರೆ ಈ ಬಾಡಿಗೆ ಇಷ್ಟು ಅನ್ನೋದು ನಮ್ಗೆ ಗೊತ್ತಾಗಲ್ಲ. ನಾನು ಎಷ್ಟೋ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ಏನಂದ್ರೆ ಬಾಡಿ ಮೆಜರ್ಮೆಂಟ್ ನ ತಗೊಂಡು ನಾವು ಬ್ಲೌಸ್ ಲೆಂತ್, ಆರ್ಮೋಲ್ ಡೌನು, ಡೀಪು, ವೇಸ್ಟು, ಚೆಸ್ಟು, ಮೆಜರ್ಮೆಂಟ್ ಮಾಡ್ಕೊಂಡು ನಾನು ಮಾರ್ಕ್ ಅನ್ನೋದು ಮಾಡ್ಕೊಂತೀನಿ. ಅವಾಗ ಏನಾಗುತ್ತೆ ನಮ್ಮ ಮೈಂಡ್ಗೆ, ನನ್ಗೆ ಹೆಚ್ಚು ಕಮ್ಮಿ 15-20 ವರ್ಷದ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಇದಕ್ಕೆ ಇದು ಸರಿ ಬರಲ್ಲ ಅಂತ ನನ್ಗೆ ಒಂದು ಸ್ವಲ್ಪ ಐಡಿಯಾ ಅನ್ನೋದು ಬರುತ್ತೆ. ಅವಾಗ ಏನ್ ಮಾಡ್ತೀನಿ, ಶೋಲ್ಡರ್ ಸ್ವಲ್ಪ ಜಾಸ್ತಿ ಮಾಡ್ಕೊಂತೀನಿ, ಇಲ್ಲ ಕಮ್ಮಿ ಮಾಡ್ಕೊಂತೀನಿ, ಇಲ್ಲ ಆರ್ಮೋಲ್ ಡೌನ್ ಸ್ವಲ್ಪ ಡೌನ್ ಮಾಡ್ಕೊಂತೀನಿ, ಮೇಲ್ ಮಾಡ್ಕೊಂತೀನಿ. ಯಾವುದೇ ಕೆಲಸ ಆಗಿರ್ಲಿ ನಾವು ಪ್ರತಿದಿನ ಮಾಡ್ತಾ ಇದ್ರೆ ಏನಾಗುತ್ತಂದ್ರೆ ನಾವು ಇಷ್ಟು ಸೈಜ್ಗೆ ಇಷ್ಟು ಬರ್ಬೋದು, ಇಷ್ಟು ಸೈಜ್ಗೆ ಇಷ್ಟು ಬರ್ಬೋದು ಅಂದ್ರೆ ನಮ್ಮ ಮೈಂಡ್ ಅಲ್ಲಿ ಫಿಕ್ಸ್ ಆಗುತ್ತೆ. ಅದರಿಂದ ನಾವು ಇಷ್ಟು ಪರ್ಫೆಕ್ಟ್ ಆಗಿ ಕೆಲಸ ಅನ್ನೋದು ಮಾಡಕ್ ಆಗುತ್ತೆ. ತುಂಬಾ ಜನ ನಾವು ಕಟ್ ಮಾಡಿದೀವಿ ಹೊಲಿತಾ ಇದೀವಿ, ಕಟ್ ಮಾಡಿದೀವಿ ಹೊಲಿತಾ ಇದೀವಿ. ಅವ್ರು 10 ಇಂಚ್ ಇಡಕ್ಕೆ ಹೇಳಿದ್ರು, 12 ಇಂಚ್ ಇಡಕ್ಕೆ ಹೇಳಿದ್ರು. ಇವರು ಯೂಟ್ಯೂಬ್ ಚಾನಲ್ ಅಲ್ಲಿ 10 ಇಂಚ್ ಹೇಳ್ತಾರೆ, ಇನ್ನೊಬ್ರು 11 ಇಂಚ್ ಹೇಳ್ತಾರೆ, ಇನ್ನೊಬ್ರು 12 ಇಂಚ್ ಹೇಳ್ತಾರೆ. ಶೋಲ್ಡರ್ ಹೆಂಗಪ್ಪ ಇಟ್ಕೊಳ್ಳೋದು ಅಂತ ಕನ್ಫ್ಯೂಸ್ ಅನ್ನೋದು ಬಿಟ್ಬಿಡಿ. ನಮ್ ಮೈಂಡ್ ಸೆಟ್ ಅನ್ನೋದು ನಾವು ಕ್ರಿಯೇಟ್ ಮಾಡ್ಕೋಬೇಕು. ಯಾವ ರೀತಿ ಅಂತಂದ್ರೆ ಈ ಸೈಜ್ಗೆ ಇಷ್ಟು ಕುತ್ಕೊಂಡ್ರೆ ಇಲ್ಲಿ ಏನ್ ಪ್ರಾಬ್ಲಮ್ ಬರ್ಬೋದು, ಇಲ್ಲಿ ರಿಂಕಲ್ಸ್ ಯಾಕೆ ಬರಲ್ಲ, ಇಲ್ಲಿ ಮೇಲ್ಗಡೆ ಪೋರ್ಷನ್ ಇಲ್ಲಿ ಒಬ್ಬೊಬ್ರಿಗೆ ಏನಾಗುತ್ತೆ, ಇಲ್ಲಿ ಕಮ್ಮಿ ಇರ್ತದೆ, ಚೆಸ್ಟ್ ಹೆವಿ ಇರ್ತದೆ, ಮತ್ತೆ ಸ್ಲೋ ಇರ್ತದೆ. ಅವಾಗ ಏನ್ ಮಾಡ್ಬೇಕು, ಇಲ್ಲ ಎಷ್ಟು ಇಡಬೇಕು ಅಷ್ಟೇ ಇಡಬೇಕು, ಈ ಪೋರ್ಷನ್ ಅಲ್ಲಿ ಎಷ್ಟು ಲೂಸ್ ಇಡಬೇಕು ಅಷ್ಟೇ ಇಡಬೇಕು, ವೇಸ್ಟ್ ಅಲ್ಲಿ ಎಷ್ಟು ಲೂಸ್ ಇಡಬೇಕು ಅಷ್ಟೇ ಇಡಬೇಕು. ಅದೇ ರೀತಿ ನಾವು ಮೈಂಡ್ ಅಲ್ಲಿ ನಾವು ಥಿಂಕ್ ಮಾಡ್ಬೇಕು. ಈ ಮೆಜರ್ಮೆಂಟ್ ಈ ತರ ಹಾಕೊಂಡ್ರೆ ಅವ್ರಿಗೆ ಹಾಕೊಂಡಾಗ ಏನ್ ಆಗ್ಬೋದು, ಎಲ್ಲಿ ರಿಂಕಲ್ಸ್ ಬರ್ಬೋದು, ಕೈ ಸಣ್ಣ ಇರುತ್ತೆ, ಹಾರ್ಮೋನ್ ಸಣ್ಣ ಇರುತ್ತೆ, ಚೆಸ್ಟ್ ಹೆವಿ ಇರುತ್ತೆ. ಅವಾಗ ಏನ್ ಮಾಡ್ಬೇಕು, ಇಲ್ಲೇನ್ ಮೆಜರ್ಮೆಂಟ್ ಇರ್ತೋ ಅಷ್ಟೇ ಇಡಬೇಕು, ಇಲ್ಲೇನ್ ಮೆಜರ್ಮೆಂಟ್ ಇರ್ತೋ ಅಷ್ಟೇ ಇಡಬೇಕು, ಮಿಡಲ್ ಚೆಸ್ಟ್ ಅಲ್ಲಿ ಏನ್ ಇರ್ತೋ ಅಷ್ಟೇ ಮೆಜರ್ಮೆಂಟ್ ಇಡಬೇಕು. ಅವಾಗ ಈ ಡಾಟ್ ಅನ್ನೋದು ಸ್ವಲ್ಪ ಜಾಸ್ತಿ ಬರುತ್ತೆ. ಸ್ವಲ್ಪ ಚೆಸ್ಟ್ ಇದೀವರೆಗೆ ಮತ್ತೆ ಪ್ರಿನ್ಸಸ್ ಕಟ್ ಈ ತರ ಸಿಂಗಲ್ ಕಟಿಂಗ್ ಬರುತ್ತೆ. ಅವಾಗ ಚೆಸ್ಟ್ ಇವರಿಗೆ ಕೂರಲ್ಲ. ಅವಾಗ ಏನ್ ಮಾಡ್ಬೇಕು, ಸಣ್ಣದಾಗಿ ಬ್ಲೌಸ್ ಮೇಲೆ ಎತ್ಕೊಳ್ಳೋದು ಆ ತರ ಎಲ್ಲ ಆಗುತ್ತೆ. ಪ್ರಿನ್ಸಸ್ ಕಟ್ ಅಲ್ಲ. ಅವಾಗ ಏನ್ ಮಾಡ್ಬೇಕು, ನಾವಿಲ್ಲಿ ಮಾಮೂಲಿ ಕ್ರಾಸ್ ಬೆಟ್ ಅನ್ನೋದು ಕೊಡ್ಬೇಕಾಗುತ್ತೆ. ಪ್ರಿನ್ಸಸ್ ಕಟ್ ಕೊಟ್ಟಿ ಕೊಡ್ಬೋದು, ಪ್ರಿನ್ಸ್ ಕಟ್ ವಿತ್ ಬೆಲ್ಟ್ ಬರುತ್ತೆ, ಎರಡೂ ರೀತಿ ಬರುತ್ತೆ. ಆತರ ಅದನ್ನ ನಾವು ಮೈಂಡ್ ಚೇಂಜಸ್ ಅನ್ನೋದು ಬರುತ್ತೆ. ಯಾಕಂದ್ರೆ ಪ್ರತಿದಿನ ನಾವು ಅದೇ ಕೆಲಸ ಮಾಡ್ತಾ ಇದ್ರೆ ಏನಾಗುತ್ತೆ, ಕಸ್ಟಮರ್ ನಾವು ಇವಾಗ ಹೊಲ್ಕೊಟ್ಟಿರ್ತೀವಿ, ಏನ್ ಚೇಂಜ್ ಬರುತ್ತೆ ಸರ್, ಈ ಸರಿ ಯಾಕೋ ಈ ತರ ಲೂಸ್ ಬರ್ತಾ ಇದೆ, ಏನಕ್ಕೆ ಬಂತು ಅನ್ನೋದು ನಾವು ಯೋಚನೆ ಮಾಡ್ತೀವಿ. ನೆಕ್ಸ್ಟ್ ಅದು ಬರ್ದಿರ ಕಸ್ಟಮರ್ಗೆ ಸರ್ವಿಸ್ ಅನ್ನೋದು ಕೊಡ್ತೀವಿ. ಆ ರೀತಿ ನಾವು ಮಾಡ್ತಾ 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 ಇದ್ದಾಗ ಏನಾಗುತ್ತೆ, ನಮ್ಮ ಮೈಂಡ್ ಅನ್ನೋದು ಫಿಕ್ಸ್ ಆಗುತ್ತೆ. ಯಾವುದೇ ಮೆಜರ್ಮೆಂಟ್, ಯಾವುದೇ ಕಸ್ಟಮರ್ ಬರ್ಲಿ, ಬಾಡಿ ಮೆಜರ್ಮೆಂಟ್ ತಗೊಳ್ಳಿ, ಇಲ್ಲ ಅಳತೆಲ್ ಬರ್ಸ್ಕೊಡ್ಲಿ, ಇಲ್ಲ ಬೇರೆ ಕಡೆ ಹೊಲ್ದಿರೋಂತ ಅಳತೆಲ್ ಬ್ಲೌಸ್ ತಗೊಂಡ್ಬರ್ತಾರೆ. ಅವಾಗೂ ಅಷ್ಟೇ ನೋಡ್ತೀವಿ, ಅದ್ರಲ್ಲಿ ಏನೋ ಪ್ರಾಬ್ಲಮ್ ಇತ್ತ, ಅದನ್ನ ನಾವು ಅದ್ರ ಪ್ರಕಾರ ಮಾಡಲ್ಲ. ಅವಾಗ ನಮ್ ಮೈಂಡ್ ತಕ್ಕಂಗೆ ಈ ಸೈಜ್ ಬರಲ್ಲ ಅನ್ನೋದು ನಮ್ಮ ಮೈಂಡ್ ಅಲ್ಲಿ ಬರುತ್ತೆ. ಅವಾಗ ಏನ್ ಮಾಡ್ತೀವಿ, ಅದನ್ನ ಮೆಜರ್ಮೆಂಟ್ ಮಾತ್ರ ತಗೊಂಡು ಕಟಿಂಗ್ ನಮ್ಮ ಸ್ಟೈಲ್ ಅಲ್ಲಿ ಮಾಡ್ಕೊಂತೀವಿ. ಆ ರೀತಿ ನಮ್ ಚಾನಲ್ ಬಂದ್ಬಿಟ್ಟು ಪ್ರತಿಯೊಂದು ಅಷ್ಟೇ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಾನ್ ಮಾಡೋ ರೀತಿಯಲ್ಲಿ ಫಾಲೋ ಮಾಡಿದೆ. ಖಂಡಿತವಾಗ್ಲೂ ನೀವು ನೀಟಾಗಿ ಬ್ಲೌಸ್ ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಇನ್ನೂ ಡೌಟ್ ಇದ್ರೆ ಸಂಡೇ ಟೈಮಲ್ಲಿ ಆಗಿರ್ಬೋದು, ಇಲ್ಲ ನೀವು ದೂರ ಇರ್ಬೋದು, ಎಲ್ಲೇ ಇರ್ಲಿ ಫೋನ್ ಮಾಡ್ಕೊ ಬನ್ನಿ. ನನ್ಗೆ ಅಂತ ಇಲ್ಲಿ ಬಂದಾಗ ನಿಮ್ಗೆ ಅಂತ ಸ್ವಲ್ಪ ಟೈಮ್ ಅನ್ನೋದು ಕೊಡ್ತೀನಿ. ಆ ಟೈಮಲ್ಲಿ ಖಂಡಿತವಾಗ್ಲೂ ನಿಮ್ಗೆ ಹೆಲ್ಪ್ ಆಗೋ ರೀತಿಯಲ್ಲಿ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ನಾನು ನೀಟಾಗಿ ಹೆಲ್ಪ್ ಅನ್ನೋದು ಮಾಡ್ತೀನಿ. ಅದೇ ರೀತಿ ಬಂದಾಗ ಸ್ವಲ್ಪ ಪೇಷನ್ಸ್ ಅನ್ನೋದು ಇರ್ಬೇಕು. ಯಾಕೆ ಅಂತಂದ್ರೆ ನಮ್ಗೆ ಇಲ್ಲಿ ವರ್ಕರ್ಸ್ ಇರ್ತಾರೆ, ಕಸ್ಟಮರ್ ಬರ್ತಾರೆ, ಅದನ್ನ ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ನಿಮ್ಗೆ ಸ್ವಲ್ಪ ಟೈಮ್ ಕೊಡ್ತೀವಿ. ಅಷ್ಟು ದೂರದಿಂದ ಬಂದಿರ್ತೀರಾ, ಒಂದು ಹಾಫ್ ಅನ್ ಅವರ್ ವೇಟ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಯಾಕಂದ್ರೆ ನಮ್ ಎಲ್ಲ ಕೆಲಸ ಮುಗಿಸ್ಕೊಂಡು ನಾನು ನಿಮ್ಗೆ ಟ್ರೈನಿಂಗ್ ಅನ್ನು ಕೊಡ್ಬೇಕಾಗುತ್ತೆ. ಓಕೆನಾ. ಇಷ್ಟೆಲ್ಲ ನಾನು ಮಾಡ್ಬೇಕಾದ್ರೆ ನೀವ್ ಮಾಡ್ಬೇಕಾದ್ರೆ ಏನಿಲ್ಲ, ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನೂ ಹೆಲ್ಪ್ಫುಲ್ ಆಗುವಂತ ವಿಡಿಯೋಗಳನ್ನ ತುಂಬಾನೇ ಮಾಡ್ತೀನಿ. ಪ್ರತಿಯೊಬ್ಬರಿಗೂ
ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ಯಾಕಂತಂದ್ರೆ ತುಂಬಾ ಜನ ಕೇಳ್ತಾ ಇರ್ತಾರೆ, ಅದನ್ನ ಡೌಟ್ಸ್ ಗಳನ್ನ ಪ್ರತಿಯೊಂದು ನೀಟಾಗಿ ಅಬ್ಸರ್ವ್ ಮಾಡಿದ್ರೆ ಮಾತ್ರನೇ ಪ್ರತಿಯೊಂದು ನಾನು ಮಾರ್ಕಿಂಗು ಕಟಿಂಗು ಪ್ರತಿಯೊಂದು ನೀಟಾಗಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ಮಾತ್ರನೇ ನಿಮ್ಗೆ ಅರ್ಥ ಆಗುವಂಥದ್ದು. ಆ ತರ ನೋಡ್ಬೇಕಾದ್ರೆ ಡೌಟ್ ಬಂದಾಗ ನಮ್ಮ ಚಾನಲ್ ನಾವು ಪ್ರತಿಯೊಂದು ವೇಳೆ ನಮ್ಮ ನಂಬರ್ ಕೊಟ್ಟಿರ್ತೀನಿ, ನೀವು ಫೋನ್ ಮಾಡಿ ಇಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ, ಸ್ವಲ್ಪ ಲೇಟ್ ಆಗ್ಬೋದು, ಪ್ರತಿಯೊಬ್ಬರಿಗೂ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ರೆಸ್ಪಾಂಡ್ ಅನ್ನೋದು ಬರುತ್ತೆ. ಓಕೆನಾ? ಎಲ್ಲರಿಗೂ ನಮಸ್ಕಾರ, ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.